ವೈಲ್ಡ್ ಹುಡುಗಿ ಸೆಟ್. ದೊಡ್ಡ ಬೋ ಗೋಲ್ಡನ್ ಬ್ಲ್ಯಾಕ್, ಇದು ದೊಡ್ಡ ಬೋ ಬ್ಲ್ಯಾಕ್, ಚಿಕ್ಕ ಬ್ಲೂ ಗೋಲ್ಡನ್, ಆ ಥರ ಎರಡು. ಈಗ ಇಸ್ ದ ಮೀಡಿಯಂ ಸೈಜ್, ದಿಸ್ ಇಸ್ ದ ಎಕ್ಸೆಲ್ ಸೈಜ್, ದಿಸ್ ಇಸ್ ದ ಸ್ಮಾಲ್ ಸೈಜ್. ಆಲ್ಮೋಸ್ಟ್ ಎಲ್ಲ ಸ್ಕ್ರಂಚೀಸ್ನ ನಾನು ಇದ್ರೊಳಗೆ ಇಟ್ಕೊಂಡು ಹೌ ಬ್ಯೂಟಿಫುಲ್ ಇಟ್ ಈಸ್. ಇದು ನಾನು ಧನುಶ್ರೀ. ನಾನೊಂದು ಚಿಕ್ಕ ಬಿಸ್ನೆಸ್ ರನ್ ಮಾಡ್ತಿದ್ದೀನಿ, ಕ್ರಿಯೇಟಿವ್ ಕ್ಯಾಟ್ ಅಂತ. ಆ ಕ್ರಿಯೇಟಿವ್ ಕ್ಯಾಟಲ್ಲಿ ಹೇರ್ ಆಕ್ಸೆಸರೀಸ್ನ ಸೇಲ್ ಮಾಡ್ತಾ ಇದ್ದೀನಿ. ನಾನು ಪ್ರಿವಿಯಸ್ ಎಪಿಸೋಡಲ್ಲಿ ಹೇಳ್ದಂಗೆ ನಾನು ಏನೇನು ಇನ್ಕ್ಲೂಡ್ ಮಾಡಿದ್ದೆ ಹೇರ್ ಆಕ್ಸೆಸರೀಸ್ಗೆ ಅನ್ನೋದು ನಾನು ನಿಮಗೆ ಹೇಳಿದೆ. ಮತ್ತು ನಾನು ಯಾವ ಥಾಟ್ ಬಂತು ನನಗೆ ಹೇರ್ ಮಾಡಬೇಕು ಅನ್ನೋದನ್ನ ನಾನು ಪ್ರಿವಿಯಸ್ ವ್ಲಾಗಲ್ಲಿ ನೋಡಿದ್ದೀನಿ. ನೀವು ಯಾರು ನೋಡಿಲ್ಲ ಅಂದರೆ ಬೇಗ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಸೊ ನಾನು ಇವತ್ತಿನ ವ್ಲಾಗು ಏನು ಕಂಟೈನ್ ಆಗಿರುತ್ತೆ ಅಂತ ಅಂದರೆ, ನಾನು ಯಾವ್ಯಾವ ಪ್ರಾಡಕ್ಟ್ನ ಆಲ್ರೆಡಿ ಸೇಲ್ ಯಾವ್ದು ಮಾಡಿದ್ದೀನಿ ಮತ್ತು ಯಾವುದನ್ನ ಈಗ ರೀಸೆಂಟಾಗಿ ಪ್ರಿಪೇರ್ ಮಾಡಿದ್ದೀನಿ, ನಾನು ಯಾವ್ಯಾವ ಹೇಳ್ಬೋದು ಅನ್ನೋದನ್ನ ನಾನು ಇವಾಗ ನಿಮ್ಮ ಮುಂದೆ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ನಾನು ಹೇರ್ ಬೋ, ಸ್ಕ್ರಂಚೀಸ್, ಹೆಡ್ ಬ್ಯಾಂಡ್ಸ್ ಮತ್ತು ಚಿಲ್ಡ್ರನ್ಸ್ಗೆ ಹೆಡ್ ಬ್ಯಾಂಡ್ಸ್ ಇಷ್ಟನ್ನ ನಾನು ಇವಾಗ ಆಲ್ರೆಡಿ ಮಾಡಿರೋದು. ಹೇರ್ ಬೋಲಿ ಡಿಫ್ರೆಂಟ್ ಬಟರ್ಫ್ಲೈ ಬೋ ಆ ಥರ ಎಲ್ಲ ನಾನು ಆಲ್ರೆಡಿ ಮಾಡಿದ್ದೀನಿ. ಇನ್ನೂ ಫರ್ದರಲ್ಲಿ ಇನ್ನೂ ಡಿಫ್ರೆಂಟ್ ಟ್ರೈ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಸೊ ಈಗ ನಾನು ಯಾವ್ಯಾವ್ದು ಹೇರ್ ಮಾಡಿದ್ದೀನಿ ಅಂತ ಹೇಳೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸ್ಟಾರ್ಟಿಂಗ್ ನಾನು ಆಲ್ಮೋಸ್ಟ್ ಎಲ್ಲ ಸ್ಕ್ರಂಚೀಸ್ನ ನಾನು ಇದರೊಳಗೆ ಇಟ್ಕೊಂಡಿದ್ದೀನಿ, ಬಿಕಾಸ್ ಅದು ಫುಲ್ಲು ಧೂಳಾಗಬಾರ್ದು ಅಂತ ಒಂದು ಬಾಕ್ಸಲ್ಲಿ ಇಟ್ಕೊಳ್ತೀನಿ, ಇಲ್ಲಾಂದರೆ ಈ ಥರ ಇದರಲ್ಲಿ ಇಟ್ಕೊಳ್ತೀನಿ. ನಿಮಗೆ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಹೇಳ್ದಂಗೆ ನಾನು ಯೂಸ್ ಮಾಡೋದು ಸ್ಯಾಟಿನ್ ಮೆಟೀರಿಯಲ್, ಇದು ಮತ್ತು ಇಲ್ಲ ಅಂದರೆ ಕ್ರೀಪಿ ಮೆಟೀರಿಯಲ್ ತುಂಬ ಚೆನ್ನಾಗಿ ಬರುತ್ತೆ. ಕ್ರೀಪಿ ಅಂತಲೇ ಕರೀತಾರೆ ಅನ್ಕೋತೀನಿ, ನಂಗೆ ಗೊತ್ತಿಲ್ಲ. ಈ ಥರ ಕ್ರೀಪಿ ಮೆಟೀರಿಯಲ್ಸ್ ಇರುತ್ತೆ, ಒಂಥರ ಸಾಫ್ಟ್ ಇರುತ್ತೆ. ಓಕೆ, ಇದು ಸ್ಯಾಟಿನ್ ಮೆಟೀರಿಯಲಲ್ಲಿ ಬ್ಲೂ ಕಲರ್, ವೈಟ್ ಕಲರ್ ಮತ್ತು ಡಬಲ್ ಕಲರ್ ಆಗಿ ಯೂಸ್ ಮಾಡಿದ್ದೀನಿ. ಈ ಥರ ನಾನು ಒಂದೇ ಮಾಡಲಿಲ್ಲ, ಸುಮಾರು ಮಾಡಿದ್ದೀನಿ, ಬಟ್ ಸಿಕ್ಕಾಪಟ್ಟೆ ಸೇಲ್ ಆಯಿತು ನನಗೆ. ನಿಮಗೆ ಎಲ್ಲರಿಗೂ ಗೊತ್ತಿದೆ, ನಾನು ಹೇಳೋದೇ ಬೇಡ ಸ್ಯಾಟಿನ್ ಮೆಟೀರಿಯಲ್ ಎಷ್ಟು ಯೂಸ್ಫುಲ್ ಇದೆ ಅಂತ. ಸೊ ಹಾಗಾಗಿ ನಾನು ಯಾವುದೇ ಏನು ರಿಬ್ಬನ್ ಮಾಡಬೇಕು ಅಂತ ಅನ್ಸಿದ್ರೆ, ಸ್ಕ್ರಂಚೀಸ್ ಮಾಡಿಸ್ಬೇಕು ಅನ್ಸಿದ್ರೆ ಒಂದು ನಾನು ಕ್ರೀಪಿ ಮೆಟೀರಿಯಲ್ ಯೂಸ್ ಮಾಡ್ತೀನಿ. ನೋಡಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಇದು ನಾನು ರೀಸೆಂಟಾಗಿ ಮಾಡಿರೋದು, ಅಂದರೆ ಎಸ್ಟರ್ಡೇ ಆರ್ ಡೇ ಆಫ್ಟರ್ ನಾನು ಮಾಡಿರೋದು. ಇದನ್ನು ಡಬಲ್ ಕಲರಲ್ಲಿ ಮಾಡಿರೋದು. ಐ ಥಿಂಕ್ ಹೋಪ್ ಯು ಲೈಕ್ ದಿಸ್. ಓಕೆ, ಈ ಥರ ಡಬಲ್ ಕಲರ್ಸಲ್ಲಿ ಪ್ಲೇನಲ್ಲೂ ಮಾಡ್ತಿದ್ದೆ, ಮತ್ತು ಇನ್ನೊಂದು ಆಲ್ರೆಡಿ ಮಾಡಿದ್ದೀನಿ, ಡೋಂಟ್ ನೋ ವೇರ್ ಇಟ್ ಈಸ್. ವೇಟ್, ಅಂದರೆ ಸೈಜಸ್ ಕೂಡ ಹಾಗೆ ಇದೆ. ಇದು ದ ಬಿಗ್ಗೆಸ್ಟ್ ಲಾರ್ಜ್ ಸೈಜ್, ಎಕ್ಸೆಲ್ ಸೈಜ್ ಅಂತ. ಇದು ಎಕ್ಸೆಲ್ ಸೈಜ್ ಮಾಡಿರೋದು. ಮತ್ತು ಇದು ಸ್ಮಾಲ್ ಸೈಜ್. ಇದೆಲ್ಲ ಆ್ಯಕ್ಚುಲಿ ಹೇಗೆ ಗೊತ್ತಾ, ಎಕ್ಸೆಲ್ ಸೈಜ್ ತುಂಬ ಅಂದರೆ ಹೇರ್ ತುಂಬ ಕಾಣುತ್ತೆ ಇದರಲ್ಲಿ. ಇದು ಸ್ಮಾಲ್ ಸೈಜ್, ಡೈಲಿ ಯೂಸಿಗೆ, ಆಫೀಸ್ ಯೂಸಿಗೆ ಆ ಥರ ಮಾಡ್ಕೊಂಡಿರೋದು. ಇನ್ನೊಂದು ಮೀಡಿಯಮ್ ಸೈಜ್ ಒಂದಿದೆ, ಐ ವಿಲ್ ಶೋ ಯು. ದಿಸ್ ಇಸ್ ದ ಮೀಡಿಯಮ್ ಸೈಜ್, ದಿಸ್ ಇಸ್ ದ ಎಕ್ಸೆಲ್ ಸೈಜ್, ದಿಸ್ ಇಸ್ ದ ಸ್ಮಾಲ್ ಸೈಜ್. ಈ ಥರ ಸೈಜ್ ಪ್ರಕಾರ ನಾನು ಪ್ರಿಪೇರ್ ಮಾಡಿದ್ದೀನಿ. ಹಾಗೆ ಎಲ್ಲದರಲ್ಲೂ ಅದೇ ಥರ ಸೈಜ್, ನಿಮಗೆ ಯಾವ ಸೈಜ್ ಬೇಕಂದ್ರೂ ಸಿಗುತ್ತೆ. ಈಗ ಇಲ್ಲಿ ನೋಡಿ, ನಾನು ಡಬಲ್ ಕಲರಲ್ಲೂ ಕೂಡ ಇದು ಎಕ್ಸೆಲ್ ಸೈಜ್ ಡಬಲ್ ಕಲರ್ ಆ ಥರನೂ ಮಾಡಿದ್ದೀನಿ. ದೀಸ್ ಆರ್ ಆಲ್ ಮೈ ಪ್ರಾಡಕ್ಟ್ಸ್. ಆ್ಯಂಡ್ ಇದು ಬಂದು ಚಿಕ್ಕ ಮಕ್ಕಳಿಗೆ ಹೆಡ್ ಬ್ಯಾಂಡ್ ಮಾಡಿರೋದು. ಇದು ನನಗೆ ಕಸ್ಟಮೈಸಾಗಿ ಬಂದಿದ್ದು. ಕಸ್ಟಮೈಸ್ ಅಂದರೆ ಬಟರ್ಫ್ಲೈ ಫಸ್ಟು ನಾನು ಇದೇ ಥರ ಬೇಕಾ, ಇಲ್ಲ ಈ ಥರ ಬೇಕಾ, ಇಲ್ಲ ಈ ಥರ ಬೇಕಾ ಅಂತ ಹೇರ್ ಬೋ ಹಾಕಿ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಚಿಕ್ಕ ಮಕ್ಕಳಿಗೆ ಇದು ಹಾಕಿದರೆ ಹೇರ್ ಬೋ ಹಾಕಿ ಟ್ರೈ ಮಾಡಿದೆ, ಮತ್ತು ಬಟರ್ಫ್ಲೈ ಹಾಕಿ ಟ್ರೈ ಮಾಡಿದೆ. ಬಟ್ ಬಟರ್ಫ್ಲೈಯಲ್ಲಿ ಡಿಫ್ರೆಂಟ್ ಕಲರಲ್ಲಿ ನಾನು ಟ್ರೈ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂತು. ನಾನು ಸೆವೆನ್ ಏನೋ ನಾನು ಮಾಡಿ ಅವ್ರಿಗೆ ಸ್ಯಾಂಪಲ್ ಕೊಟ್ಟು ಕಳಿಸಿದ್ದೆ. ಅವ್ರಿಗೆ ಯಾವ ಕಲರ್ಸ್ ಬೇಕು ಅಂತ ಹೇಳಲಿಕ್ಕೆ ಸ್ಯಾಂಪಲ್ ಕೊಟ್ಟು ಕಳಿಸಿದ್ದೆ. ಬಟ್ ದೇ ವಾಂಟೆಡ್ 6 ಆರೇ ಬೇಕಿತ್ತು. ಬಟ್ 7 ಮಾಡಿ ನಿಮಗೆ ಕಲರ್ ಮಾಡ್ಕೊ ಬಂದಿದ್ದೆ. ಅಂದರೆ ಅವ್ರಿಗೆ ಒಂದೇ ಕಲರ್ 2 ಬೇಕಿತ್ತು. ಬಟ್ ನನಗೆ ಸ್ಯಾಂಪಲ್ ಕೊಡಿ ಅಂತ ಹೇಳಿ ತೊಗೊಂಡೋದೆ. ಬಟ್ ಅವ್ರಿಗೆ ತುಂಬ ಇಷ್ಟ ಆಗಿ ಅಷ್ಟು ತೊಗೊಂಡ್ರು, 7 ತೊಗೊಂಡ್ರು. ತುಂಬ ಖುಷಿ ಆಯಿತು ನನಗೆ. ಇದು ಬೋ ಮಾಡಿದ್ದೀನಿ, ಬಟ್ ಬಟರ್ಫ್ಲೈಯೂ ಮಾಡ್ತೀನಿ ನೆಕ್ಸ್ಟ್. ಈಗ ಅದು ಸೇಲ್ ಆಗಿರೋದ್ರಿಂದ ನನಗೀಗ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹ್ಯಾಂಡ್ ಬೋಸ್, ಹೇರ್ ಬೋ ಬಗ್ಗೆ ಹೇಳ್ತೀನಿ. ಡಿಫ್ರೆಂಟ್ ಕಲರ್ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂದರೆ, ಇದು ಪ್ಲಸ್ ಇದು, ಅದು ಬಿಟ್ಟರೆ ಇನ್ನೊಂದು ಬಟರ್ಫ್ಲೈ. ಸಿ ದಿಸ್ ಬಟರ್ಫ್ಲೈ, ಹೌ ಬ್ಯೂಟಿಫುಲ್ ಇಟ್ ಈಸ್. ಇದು
ಮತ್ತು ಹೇರ್ ಬೋ ಈ ಥರ ಮಾಡಿದ್ದೀನಿ. ಈ ಥರ ನಾನು ಇಲ್ಲಿ ಟೇಲ್ ಇಡಲಿಲ್ಲ, ಯಾಕಂದರೆ ಟೇಲ್ ಇಡದೇ ಇರೋದಕ್ಕಿಂತ ಇದು ಮಿಕ್ಕಿ ಮೌಸ್ ಥರ ತುಂಬ ಚೆನ್ನಾಗಿ ಬರ್ತಿದೆ ಇದು ನಂಗೆ, ಹಾಗಾಗಿ ನಂಗೆ ಟೇಲ್ ಇಡಬೇಕು ಅಂತ ಅನಿಸ್ಲಿಲ್ಲ. ಸೊ ಈ ಕಲರಲ್ಲಿ ನಾನು ಈ 3 ಅಂದರೆ ಈ ಡಿಫ್ರೆಂಟ್ ಸೈಜ್ ಆಫ್ ಸ್ಕ್ರಂಚಸ್ ಮಾಡಿದ್ದೀನಿ, ಎಕ್ಸೆಲ್, ಮೀಡಿಯಮ್ ಆ್ಯಂಡ್ ಸ್ಮಾಲ್ ಅಂತ. ಅದು ಬಿಟ್ಟರೆ ಇದೊಂದು ಹೇರ್ ಬೋ ಮತ್ತು ಇದೊಂದು ಬಟರ್ಫ್ಲೈ ಮಾಡಿದ್ದೀನಿ. ಆಯ್ತು, ತುಂಬ ನಾನು ಇನ್ನೂ ಕ್ಲಿಪ್ ಅಟ್ಯಾಚ್ ಮಾಡಿಲ್ಲ, ಯಾಕಂದರೆ ಆರ್ಡರ್ ಬರೋವರೆಗೂ ನಾನು ಕ್ಲಿಪ್ ಅಟ್ಯಾಚ್ ಮಾಡಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಕ್ಲಿಪ್ಗೆ ನಾನು ಮ್ಯಾಕ್ಸಿಮಮ್ ಅಂದರೂ ಒಂದಕ್ಕೆ 6-7 ರುಪೀಸ್ ಅಂತ ಬೀಳುತ್ತೆ ನನಗೆ. ಅದಕ್ಕೆ ಹೇರ್ ಬೋ ತುಂಬ ಕಾಸ್ಟ್ಲಿ, ನಾನು ಕೊಡೋದು ಕಾಸ್ಟ್ಲಿ ಇಲ್ಲ ಬಿಡಿ. ಮತ್ತು ಪ್ಲೇನಲ್ಲಿ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಒಂದು ರೆಡಿ ಮಾಡಿದೆ, ಈ ಥರ ಒಂದು ರೆಡಿ ಮಾಡಿದೆ, ಮತ್ತು ಈ ಥರ ಒಂದು. ಇದೆಲ್ಲ ಆ್ಯಕ್ಚುಲಿ ನ್ಯೂ ಇನೋವೇಷನ್. ನಾನು ಯಾವುದು ಇದು ಪ್ರೀವಿಯಸ್ಸಲ್ಲಿ ಮಾಡಿ ಸೇಲ್ ಆಗಿರೋದು ಯಾವುದು ನಾನು ನಿಮಗೆ ತೋರಿಸ್ತಿಲ್ಲ. ಈಗ ರೀಸೆಂಟಾಗಿ ನಾನು ಇವತ್ತು ಕುತ್ಕೊಂಡು ಮಾಡಿರೋದನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಪೂರ್ತಿ. ವೇಟ್, ಇವತ್ತು ಕುತ್ಕೊಂಡು ಮಾಡಿರೋದೆಲ್ಲ ಇವೆಲ್ಲ ಬ್ಲೂ ಆ್ಯಂಡ್ ವೈಟ್. ಇದಿನ್ನೂ ಫೋಟೋಶೂಟು ಆಗಿಲ್ಲ, ಫೋಟೋಶೂಟ್ ಎಲ್ಲ ಆಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಓಕೆ, ಇನ್ಸ್ಟಾಗ್ರಾಮ್ ಇದೆ ನಂದು, ಇನ್ಸ್ಟಾಗ್ರಾಮ್ಗೆ ಹೋಗಿ ನಾನು ಯಾವ್ಯಾವ ಪ್ರಾಡಕ್ಟ್ ಮಾಡಿದ್ದೀನಿ ಎಲ್ಲದದ್ದು ಫೋಟೋಶೂಟ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನನ್ನ 90 ಡೇಸ್ ಚಾಲೆಂಜು ಕೂಡ ಬರುತ್ತೆ, ಹೋಗಿ ಚೆಕ್ ಮಾಡಿ. ಅದು ಬಿಟ್ಟರೆ ಗೋಲ್ಡನ್ ಆ್ಯಂಡ್ ಬ್ಲ್ಯಾಕ್, ನನಗೆ ಈ ಕಾಂಬಿನೇಷನ್ ಒಂಥರ ಇಷ್ಟ ಆಯಿತು, ಒಂಥರ ಸ್ವಲ್ಪ ಯುನೀಕಾಗಿ ಬರುತ್ತೆ ಅಂತ ಅನ್ಕೋತೀನಿ. ಬಟ್ ನಿಮಗೂ ಯಾವುದಾದ್ರೂ ಕಾಂಬಿನೇಷನ್ ಇತ್ತು ಅಂದರೆ ನನಗೆ ಹೇಳಿ, ಇಲ್ಲ ಈ ಗೋಲ್ಡನ್ಗೆ ಇದು ಮ್ಯಾಚ್ ಆಗುತ್ತೆ ಮೇಡಮ್ ಅಂತ ಏನಾದರೂ ಅನಿಸಿದ್ರೆ ನೀವು ನನಗೆ ದಯವಿಟ್ಟು ಹೇಳಿ, ನಾನು ಮಾಡಿಕೊಡ್ತೀನಿ. ಇದೆ ಗೋಲ್ಡನ್ ಆ್ಯಂಡ್ ಬ್ಲ್ಯಾಕ್ಗೆ ಸ್ವಲ್ಪ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಅಂತ ನಾನು 2 ಅಂದರೆ ಡಿಫ್ರೆಂಟ್ ಟೈಪ್ ಥರ ಮಾಡ್ಕೊಂಡಿದ್ದೀನಿ. ಲೈಕ್ ಹೇಗೆಂದರೆ ದೊಡ್ಡ ಬೋ ಗೋಲ್ಡನ್ ಬ್ಲ್ಯಾಕು, ಇದು ದೊಡ್ಡ ಬೋ ಬ್ಲ್ಯಾಕು, ಚಿಕ್ಕ ಬ್ಲೂ ಗೋಲ್ಡನ್, ಆ ಥರ 2. ಈಗ ಇದು ತೋರಿಸ್ಕೊಟ್ಟೆ ಅಲ್ಲ ನಿಮಗೆ, ದೊಡ್ಡ ಬೋ ಬ್ಲೂ, ಚಿಕ್ಕದು ವೈಟಲ್ಲಿ. ಸೊ ಹಾಗೆ ಮಾಡಿರೋದು. ಮತ್ತು ಒಂದು ಚಿಕ್ಕ ಬ್ಲ್ಯಾಕ್ ಆ್ಯಂಡ್ ವೈಟು ಚಿಕ್ಕದಿದು, ತುಂಬ ಚೆನ್ನಾಗಿದೆ ಇದು. ಹಾಕ್ಕೊಂಡ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್, ಯಾರಾದರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಷ್ಟ ಇರ್ತದೆ ಗೊತ್ತಾ, ಅವ್ರಿಗೆಲ್ಲ ಚೆನ್ನಾಗಿದೆ. ನಾನು ಟೇಲ್ ಇದಕ್ಕೂ ಕೂಡ ಅಪ್ಲೈ ಮಾಡಲಿಲ್ಲ, ಟೇಲ್ ಮಾಡೋದಕ್ಕೂ ಕೂಡ ಈ ಥರದ್ದು ಸ್ವಲ್ಪ ಟ್ರೈ ಮಾಡೋಣ. ಟೇಲ್ನ ನಾನು ನೆಕ್ಸ್ಟ್ ವರ್ಷನ್ ಟ್ರೈ ಮಾಡ್ತೀನಿ, ಈಗ ಸದ್ಯಕ್ಕೆ ಸಾಕು, ಅದಾದಮೇಲೆ ನೋಡೋಣ ಅಂತ. ಇದು ಮೈ ಫೇವ್ರೇಟ್, ಇದು ತುಂಬ ಇಷ್ಟ. ಇದು ಅಷ್ಟೇ, ನನಗೆ ತುಂಬ ಲವ್ಡ್ ಒನ್ಸ್ಗೆಲ್ಲ ನಾನು ಇದನ್ನು ಗಿಫ್ಟ್ ಕೊಟ್ಟಿದ್ದೀನಿ. ನಾನು ಯಾರ್ಯಾರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ, ಯಾಕಂದರೆ ಅವ್ರಿಗೂ ಇದು ಇಷ್ಟ ಆಯಿತು, ಬಟ್ ನನಗೂ ಇದು ಇಷ್ಟ ಆಯಿತು. ಇದು ಮತ್ತು ಇನ್ನೊಂದಿದೆ, ಐ ವಿಲ್ ಶೋ ಯು. ಬಟ್ ಅವೆರಡು ತುಂಬ ತುಂಬ ಬೇಡಿಕೆಯಲ್ಲಿದೆ. ಬ್ಲೂ ಜೊತೆಗೆ, ಡಾರ್ಕ್ ಬ್ಲೂ ಜೊತೆಗೆ ನಾನು ಬ್ಲ್ಯಾಕ್ನ ಮ್ಯಾಚ್ ಮಾಡಿ ಒಂದು ಹೇರ್ ಬೋ ಮಾಡಿದ್ದೀನಿ. ಚೆನ್ನಾಗಿದ್ದಾರ? ಇಷ್ಟು ಹೇರ್ ಬೋ ಇವಾಗ ರೀಸೆಂಟಾಗಿ ಅಂದರೆ ಇವತ್ತು ಕುತ್ಕೊಂಡು ಮಾಡಿರೋದು. ಅದು ಬಿಟ್ಟರೆ ನನಗೆ ತುಂಬ ಓಡ್ತಾ ಇರುವಂಥ, ತುಂಬ ಬೇಡಿಕೆಯಲ್ಲಿ ಇರುವಂಥ ಒಂದು ಸೆಟ್ ಇದೆ. ಯಾವುದು ಅಂದರೆ ವೈಲ್ಡ್ ಹುಡ್ಗಿ ಸೆಟ್. ನಾನು ಅದನ್ನು ಕನ್ನಡದಲ್ಲಿ ಪ್ಲಸ್ ಇಂಗ್ಲೀಷಲ್ಲಿ ಮಿಕ್ಸ್ ಮಾಡಿ ಒಂದು ನೇಮ್ ಇಟ್ಟಿದ್ದೀನಿ. ನನಗೆ ಅಂದರೆ ಒಂಥರ ಎಮೋಷನ್ ನನಗೆ ಅದು ನನಗೆ ಯಾರೋ ಕಸ್ಟಮೈಸ್ ಕೊಟ್ಟಿದ್ದು ನಮ್ಮ ಅಕ್ಕ. ಅಂದರೆ ನನಗೆ ಇದ್ರಲ್ಲಿ ಮಾಡ್ಕೊಡ್ತೀಯ, ನಾನು ಅದರಲ್ಲಿ ಹೆಲ್ಮೆಟ್ ಹೆಡ್ ಬ್ಯಾಂಡ್ ರೆಡಿ ಮಾಡಿದ್ದೆ, ಇದ್ರಲ್ಲಿ ಮಾಡ್ಕೊಡ್ತೀಯ ಕೇಳಿದ್ದು. ಬಟ್ ಮಾಡಿದ್ಮೇಲೆ ನಾನು ಒಂದು ವಿಡಿಯೋ ಹಾಕಿದ್ಮೇಲೆ ಅದು ಬೇಕು ನನಗೆ ಇಷ್ಟು ದಿವಸ ಕೊಟ್ಟು ಬಂದಿದ್ದು ಆರ್ಡ್ರಲ್ಲಿ ಅದೊಂದು ಇದ್ದೇ ಇರ್ತಿತ್ತು. ಅಂದರೆ ಸ್ವಲ್ಪ ಜಾಸ್ತಿ ಮಾಡಿದಾಗ ಇದೊಂದು ಇದ್ದೇ ಇರ್ತಿತ್ತು. ವೈಲ್ಡ್ ಹುಡ್ಗಿ ಸೆಟ್ ಇದು, ಮತ್ತು ಇದು ಚೆನ್ನಾಗಿದೆ ಅಂದ್ಕೊಳ್ತೀನಿ. ನಾನು ಆ್ಯಕ್ಚುಲಿ ಕ್ಲಿಪ್ ಅಟ್ಯಾಚ್ ಮಾಡಿದ್ದೀನಿ, ಯಾರಾದರೂ ಕೇಳ್ತಾರೆ ಅಂತ. ಇದಕ್ಕೆ ಸುಮಾರು ಹೋಯಿತು, ನಾನು ಅದರದ್ದು ಫ್ಯಾಬ್ರಿಕ್ಕು ಖಾಲಿಯಾಗಿ ಮತ್ತು ಇನ್ನೊಂದು ಫ್ಯಾಬ್ರಿಕ್ಕು ತೊಗೊಂಡು ಅದರಲ್ಲೂ ಅರ್ಧ ಖಾಲಿಯಾಗಿ ಇನ್ನೊಂದು ಸ್ವಲ್ಪ ಇದೆ ಅಷ್ಟು. ಅಂದರೆ ಇದೊಂದೇ ನನಗೆ ಜಾಸ್ತಿ ಸೇಲ್ ಆಗಿದ್ದು ರೀಸೆಂಟಾಗಿ ನಂಗೆ ಅನಿಸುತ್ತೆ. ಅದು ಬಿಟ್ಟರೆ ನಾನು ಇದೊಂದು ಅದೇ ಈ ಥರ ಇದರಲ್ಲಿ ಹೇಳಿದ್ದೀನಲ್ಲ, ಇದೊಂದು ಅಷ್ಟೇ. ಇವೆಲ್ಲ ಹೋಗ್ತಾ ಇಲ್ಲ ಅಂತಲ್ಲ, ತುಂಬ ಜನ ಕೇಳಿ ನಂದು ಹಳೆ ಪ್ರಾಡಕ್ಟ್ಸ್ ನಾನು ಮಾಡಿರೋದೆಲ್ಲ ಫುಲ್ ಖಾಲಿ ಆಗಿದೆ. ಈಗ ಅದೇ ರೀಸೆಂಟಾಗಿ ನಾನು ಕೊಡ್ತಾ ಇರೋದು ರೇಟ್ ತುಂಬ ಕಮ್ಮಿ ಕೊಡ್ತಾ ಇರೋದು. ಇನ್ನು ಹಂಗೆಲ್ಲ ಮಾಡಲ್ಲ ನಾನು. ಬಟರ್ಫ್ಲೈ, ನಾನು ಇದೇ ಥರ ಬಟರ್ಫ್ಲೈನೇ ಹಾಕಿರೋದು ನಾನು ಎಲ್ಲ ಹೆಡ್ ಬ್ಯಾಂಡಿಗೆ. ಅದು ನನ್ನ ಹತ್ರ ಫೋಟೋಸ್ ಇದೆ, ಬಟ್ ಐ ಡೋಂಟ್ ಹ್ಯಾವ್. ಬಟ್ ನೆಕ್ಸ್ಟ್ ಮಾಡಬೇಕಂತ ಡಿಸೈಡ್ ಆಗಿದ್ದೀನಿ, ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ಬಟರ್ಫ್ಲೈ, ವೈಟ್ ಆ್ಯಂಡ್ ಗ್ರೀನ್ ಕಲರ್. ಇದು ಮೇ ಬಿ ನಿಮ್ಗೆ ಯಾವ ಕಲರ್ ಕಾಣುತ್ತೆ ನಂಗೆ ಗೊತ್ತಿಲ್ಲ. ಇದು ಗ್ರೀನ್ ಕಲರ್ ಇದೆ. ಸಿ ದಿಸ್,
ಹಾಗೆ ರೆಡ್ ಕಲರ್ ಒಂದಿದೆ, ಬಟ್ ನನಗೆ ಇದು ಫ್ಯಾಬ್ರಿಕ್ ಅದೇ ಹೇಳಲ್ಲ ನಿನ್ನೆ ಎಸ್ಟರ್ಡೇ ವಿಡಿಯೋಲಿ, 2 ಥರ ಸ್ಯಾಟಿನ್ ಫ್ಯಾಬ್ರಿಕ್ ಇದೆ. ಒಂದು ತುಂಬ ಸ್ಮೂತ್ ಬರುತ್ತೆ, ಒಂದು ಸ್ವಲ್ಪ ಹಾರ್ಡ್ ಬರುತ್ತೆ. ಹಾರ್ಡ್ ಬಂದರೆ ಬಟರ್ಫ್ಲೈ ಬೋ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಸ್ಮೂತ್ ಬಂದರೆ ಸ್ಕ್ರಂಚಸ್ ತುಂಬ ಚೆನ್ನಾಗಿ ಬರುತ್ತೆ. ಅದು ಡಿಫ್ರೆಂಟ್ ಆಗಿದೆ, ಅದು ಯಾಕೆ ಆ ಥರ ಇದೆ ನಂಗೆ ಗೊತ್ತಿಲ್ಲ. ರೇಟ್ ಎಲ್ಲ ಸೇಮೇ ಇದೆ, ನನಗೆ ಮಾತ್ರ ಅಷ್ಟು ಕೊಡ್ತಿದ್ದಾರೋ ನಂಗೆ ಗೊತ್ತಿಲ್ಲ, ಬಟ್ ರೇಟ್ ಎಲ್ಲ ಸೇಮೇ ಇದೆ. ಇದು ಮಾತ್ರ ಈ ಥರ. ಓಕೆ, ಮೂವ್ ಇಟ್ ಟು ನೆಕ್ಸ್ಟ್. ಹೆಡ್ ಬ್ಯಾಂಡ್ ಬಗ್ಗೆ ಇವಾಗ ನಾನು ಅದೇ ಮಕ್ಳಿಗೆ ಹೇಳ್ಕೊಟ್ಟಿದ್ದೆ ಹೆಡ್ ಬ್ಯಾಂಡ್ ಬಗ್ಗೆ ನಾನು ನಿಮ್ಗೆ ಒಂದೇ ತೋರಿಸಿದ್ದು. ಅದೇ ಇವಾಗ ಡಬಲ್ ಬೋ ಮಾಡಿ ಇಟ್ಟಿರೋದು, ಬಟರ್ಫ್ಲೈ ಆಗಿರೋದು ಪೂರ್ತಿ ಎಲ್ಲ ಖಾಲಿಯಾಗಿದೆ. ಇನ್ನೊಂದ್ಸಲಿ ಮಾಡಿದಾಗ ಅದ್ರದ್ದೇ ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ. ಓಕೆ, ನೆಕ್ಸ್ಟ್ ಬಂದು ಹೆಲ್ಮೆಟ್ ಹೆಡ್ ಬ್ಯಾಂಡ್. ಹೆಲ್ಮೆಟ್ ಹೆಡ್ ಬ್ಯಾಂಡ್ ನಾನು ಸ್ಟಾರ್ಟಿಂಗಲ್ಲಿ ಈ ಕಲರ್ ಪ್ಲಸ್ ಈ ಕಲರ್ನ ಸೇಲ್ ಮಾಡೋಕ್ಕೆ ಇಟ್ಟಿದೆ. ಇದು ಆ್ಯಕ್ಚುಲಿ ಇವೆರಡಿದೆ ನನ್ನ ಹತ್ರ. ಇವಾಗ ಮಿಕ್ಕಿದೆಲ್ಲ ಸ್ವಲ್ಪ 2-3 ಸೇಲ್ ಆಗಿದೆ, ಬಟ್ ಜಾಸ್ತಿ ಬೇಡಿಕೆ ಸಿಕ್ಕಿಲ್ಲ ನನಗೆ ರೀಸೆಂಟಾಗಿ, ಯಾಕಂದರೆ ನಾನು ಅಷ್ಟು ವೀಡಿಯೋಸು ಫೋಟೋಶೂಟು ನಾನು ಇದ್ರ ಮೇಲೆ ಮಾಡಲಿಲ್ಲ. ಬಟ್ ಟುಡೇ ಐ ಹ್ಯಾವ್ ಮೇಡ್ ಇನ್ನೂ 2 ಎಕ್ಸ್ಟ್ರಾ ಮಾಡಿದ್ದೀನಿ. ದಿಸ್ ಕಲರ್ ಇದು ತುಂಬ ಅಂದರೆ ನಾನು ಕ್ರಿಪಿಂಗ್ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ತುಂಬ ಸಾಫ್ಟ್ ಇದೆ. ನಿಮಗೆ ನಾನು ಏನು ಗೊತ್ತಾ, ಈ ಹೆಲ್ಮೆಟ್ ಹೆಡ್ ಬ್ಯಾಂಡಿಂದ ಹೇರ್ ಡ್ಯಾಮೇಜ್ ಆಗೋದು ತುಂಬ ಕಮ್ಮಿ ಆಗುತ್ತೆ. ಅದೇ ಹೋಪಲ್ ನಾನು ನಿಮಗೆ ಗೊತ್ತು, ಹೆಲ್ಮೆಟ್ ಹಾಕಿ ಯೂಸ್ ಮಾಡಿ ಅದು ಆ ಹೆಲ್ಮೆಟ್ ಸ್ಮೆಲ್ಲೇ ಒಂಥರ ಡ್ಯಾಂಡ್ರಫ್ ಸ್ಮೆಲ್ ಬರ್ತಾ ಇರುತ್ತೆ. ಡ್ಯಾಂಡ್ರಫ್ ಇರೋರಿಗೆ ಡ್ಯಾಂಡ್ರಫ್ ಆಗುತ್ತೆ, ಫ್ರಿಜ್ಜಿ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ. ಒಂಥರ ಹೆಲ್ಮೆಟ್ ಎಷ್ಟೊಂದು ಜನ ತುಂಬ ದೂರ ರೈಡ್ ಮಾಡೋರು ಇರ್ತಾರೆ, ಸಿಕ್ಕಾಪಟ್ಟೆ ಓಡಾಡೋರು ಇರ್ತಾರೆ. ಅಂಥವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಈ ಹೆಲ್ಮೆಟ್ ಹಾಕೊಂಡು ಓಡಾಡೋದು. ಬಟ್ ಹೆಲ್ಮೆಟ್ ಹಾಕೊಳ್ಳೇಬೇಕಾಗಿರುತ್ತೆ. ಸೊ ಆವಾಗ ಅದಕ್ಕೆ ಹೇರ್ಗೂ ಪ್ರೊಟೆಕ್ಷನ್ ಬೇಕು. ನಮ್ಮ ಹೇರು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೇರ್ಗೂ ಪ್ರೊಟೆಕ್ಷನ್ ಬೇಕು, ಪ್ಲಸ್ ನಮಗೆ ಇದು ಯೂಸ್ಫುಲ್ ಆಗಿರಬೇಕು. ಹಾಗಾಗಿ ಇದನ್ನು ಯೂಸ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಇದೊಂದು ಕಲರ್ ಝೀಬ್ರಾ. ಇದು ನನಗೆ ನೆನ್ನೆ ಡೆಲಿವರ್ ಆಗಿದ್ದು ಮೀಶೋಯಿಂದ. ನಾನು ಮೀಶೋಲ್ಲಿ ಆರ್ಡರ್ ಮಾಡಿದ್ದು ಇದು. ಮತ್ತು ಈ ಫ್ಯಾಬ್ರಿಕ್ ಅಷ್ಟೇ, ನಾನು ಕ್ರೀಪಿ ಮೆಟೀರಿಯಲ್ ಎಲ್ಲ ಮೀಶೋಲ್ಲೇ ಆರ್ಡರ್ ಮಾಡಿರೋದು. ನಾನು ಇನ್ನೂ ಅಂದರೆ ಹೇಳನಲ್ಲ ಶ್ರೀರಾಮ್ಪುರಕ್ಕೆ ಹೋಗಲಿಲ್ಲ ಅಂತ, ಹಾಗಾಗಿ ಹೋದ್ಮೇಲೆ ಬೇಕಾದ್ರೆ ಯಾವ ಥರ ತೊಗೋಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಬಟ್ ಇವಾಗ ಇಷ್ಟಿದೆ. ಹೋಪ್ ಯು ಲೈಕ್ ದಿಸ್. ಇನ್ನೂ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಕಲರ್ನ ಮ್ಯಾಚ್ ಮಾಡಿ ಡಿಫ್ರೆಂಟ್ ಫ್ಯಾಬ್ರಿಕ್ನ ತಗೊಂಡು ತುಂಬ ಪ್ಲ್ಯಾನ್ಸ್ ಇದೆ. ನಾನು ಇನ್ನು ಮೀಶೋಗೆ ಅವತ್ತು ಒಂದು ಎಪಿಸೋಡ್ 2 3 ಅನಿಸುತ್ತೆ, ನಾನು ಮೀಶೋಲಿ ಒಂದು ಪ್ರಾಡಕ್ಟ್ನ ಅಪ್ಲೈ ಮಾಡಿದ್ಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ 90 ಡೇಸ್ ಚಾಲೆಂಜ್ ತೊಗೊಂಡೆ. 90 ಡೇಸ್ ಚಾಲೆಂಜ್ ತೊಗೊಂಡ್ಮೇಲೆ ಒಂದು ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಆದಮೇಲೆ ಎಲ್ಲ ಫಿನಿಶ್ ಆಗೋಯ್ತು. ಮತ್ತು ನಾನು ಮೀಶೋಲಿ ಹಾಕಿದ್ರೆ ಮತ್ತೆ ಕಷ್ಟ ಆಗುತ್ತೆ ಅಂತ ಹೇಳಿ ಈಗ ಸದ್ಯಕ್ಕೆ ಮೀಶೋ ಸ್ಟಾಪ್ ಮಾಡಿದ್ದೀನಿ. ಅಂದರೆ ನಾನು ಇನ್ನೂ ಹಾಕೇ ಇಲ್ಲ. ಸೊ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ಮಾಡಿ ನೆಕ್ಸ್ಟ್ ಮೀಶೋಲ್ಲಿ ಹಾಕೋಣ ಅಂತ ಯೋಚನೆ ಮಾಡಿದ್ದೀನಿ. ನನ್ನ ನೆಕ್ಸ್ಟ್ ಮೀಶೋ ಸೀರೀಸ್ ಎಲ್ಲನೂ ನಿಮ್ಮ ಮುಂದೆ ಇರುತ್ತೆ. ಈಗ ನಾನು ಇಷ್ಟು ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಇನ್ನೂ ಟ್ರೈ ಮಾಡ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ, ಏನಾದರೂ ನಿಮಗೂ ಸ್ಮಾಲ್ ಬಿಸ್ನೆಸ್ ಮಾಡಬೇಕು ಅಂತ ಅನಿಸಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ಡೇ 1ಇಂದ ಅಂದರೆ ನನ್ನ ಸ್ಕ್ರ್ಯಾಚಿಂದ ನನ್ನ ಎಂಡ್ವರೆಗೂ, ಇವಾಗ ನನ್ನ ಹತ್ರ 0 ಆರ್ಡರ್ಸಿಂದ ನೆಕ್ಸ್ಟ್ 300 ಆರ್ಡರ್ಸ್ವರೆಗೂ ನಾನು ಪ್ರತಿದಿನ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಪ್ರತಿದಿನ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ನನ್ನ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತಾನೆ ಇರ್ತೀನಿ. ಏನೇನು ಆಗುತ್ತೆ ಅನ್ನೋದನ್ನು ನಾನು ಖಂಡಿತ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಫ್ ಯು ವಾಂಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್, ಪ್ಲೀಸ್ ಸ್ಟಾರ್ಟ್ ಟುಡೇ ಇಟ್ಸೆಲ್ಫ್. ಎಷ್ಟಾದರೂ ಪರವಾಗಿಲ್ಲ, ಸ್ಟಾರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.